ಗಾಯ್ಸ್ ಇದು UPSC ಇವತ್ತೊಂದು ಇತ್ತಲ್ಲ ಅದು GS ಪೇಪರ್ 1 ನೋಡಿ. ಸಿ ಇದೆ, ಪೇಪರ್ ಸಿ. ಮತ್ತು 100 ಕ್ವಶನ್ ಇರುತ್ತೆ. ಒಂದೊಂದು ಕ್ವಶನ್ಗೆ 2 ಮಾರ್ಕ್ ಅಂತೆ. 200 ಮಾರ್ಕ್ಗೆ GS 1 ಇರುತ್ತೆ. ಸೊ ಈ ಸರಿ ನೋಡಿದಂಗೆ ಕ್ವಶನ್ ಪೇಪರ್ಸು ತುಂಬ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಇದೆ ಅನಿಸುತ್ತೆ. ಆ ರೀತಿ ಕೇಳಿದ್ದಾನೆ. ಅಂದರೆ ಓಲ್ಡ್ ಟೈಪ್ದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾನೆ ಈಗ. ನೋಡಿ ಇದೇ ಥರ ಕೊಟ್ಟೋದು 1 and 2, 2 and 3 ಇದೇ ರೀತಿ ಜಾಸ್ತಿ ಕೊಟ್ಟೋದು ಗೈಸ್. ನೋಡಿ 1 and 2, 2 and 3 ಎಲಿಮಿನೇಷನ್ ಮಾಡಬೇಕು ಅಂದರೆ ಒಂದನ್ನು ಬಿಟ್ಟಿದೆ 3 ಗೊತ್ತಿರಲೇಬೇಕು. ಆಗಲೇ ಅದು ಚೂಸ್ ಮಾಡೋಕ್ಕಾಗಲ್ಲ, ಆ ರೀತಿ ಐತೆ ಈಗ. ಇದೇ ಪ್ಯಾಟರ್ನ್ ಫಾಲೋ ಮಾಡೋದು ಈ ಸರ್ 1 and 2, 2 and 3. ಸೊ 3 ಇದು ಎಕ್ಸಾಮ್ ಸೆಂಟರ್ ಇದೇ ನೋಡಿ ಗಾಯ್ಸ್. ನಮ್ಮದು ಎಕ್ಸಾಮ್ ಸೆಂಟರ್ ಇಲ್ಲೆಲ್ಲ ಅಷ್ಟು ಜನ ಹೋಗ್ತಾಯಿದ್ದಾರೆ. ಎಲ್ಲ ಕೂತ್ಕೊ ಪ್ರಿಪೇರ್ ಆಗ್ತಾ ಇದ್ದಾರೆ. ಸ್ವಂತಿಂದ ಎಕ್ಸಾಮ್ ಮುಗ್ತಿದೆ ಗಾಯ್ಸ್. ಇದ್ದಿದ್ದು ಎಕ್ಸಾಮ್ ಸೆಂಟರ್ ಬಾಗಲಗುಂಟೆ ಗಾಯ್ಸ್. ಹೈಸ್ಕೂಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಟ್ಮಾಸ್ಫಿಯರ್. ಪೊಲೀಸ್ ಇದೆ. ಈಗ ಔಟ್ಸೈಡ್ ಬರ್ತಾ ಇದ್ದಾರೆ ತುಂಬ ಜನ ಗಾಯ್ಸ್. ಎಕ್ಸಾಮ್ ಬರೆದು ಬನ್ನಿ ಹೋಗೋಣ. ಇವಾಗ ಎಷ್ಟು ಜನ ಇದ್ದಾರೆ ನೋಡಿ ಗಾಯ್ಸ್. ನನಗಿಂತ ಬೇಗ ಬಂದ್ಬಿಟ್ರೆ ತುಂಬ ಜನ, ಯಾರೂ ಅಷ್ಟೇನು ಕಾಣ್ತಾನೆ ಇಲ್ಲ ಗಾಯ್ಸ್. ಎಕ್ಸಾಮ್ ಸೆಂಟ್ರಿಂದ ಬೇಗ ಬಂದ್ಬಿಟ್ಟವ್ರು ಅನ್ಸುತ್ತೆ ಬರ್ತಾ ಇದ್ದಾರೆ. ಇನ್ನೂ ತುಂಬ ಜನ ಇಲ್ಲಿ ಬರ್ತಾ ಇದ್ದಾರೆ ಗಾಯ್ಸ್. ಯೂಶಲಿ GS ಪೇಪರ್ದು ಕಟ್ ಆಫ್ ಮೇಲೆ ನಮ್ಮದು ಸೆಲೆಕ್ಷನ್ ಆಗುವಂಥದ್ದು, ಪ್ರಿಲಿಮ್ಸ್ ಕ್ಲಿಯರ್ ಆಗುವಂಥದ್ದು. ಆದರೆ ಇದು ಪೇಪರ್ 2 ಏನಕ್ಕೆ ಮ್ಯಾಟ್ರ್ ಆಗುತ್ತೆ ಅಂದರೆ ಇದರಲ್ಲಿ 66% ಅಂದರೆ ನಿಮಗೆ ಇದರಲ್ಲಿ 2.5 ಮಾರ್ಕ್ ಇರುತ್ತೆ ಒಂದೊಂದು CSAT-ಅಲ್ಲಿ. ಸೊ ಅದು 28 ಸರಿಯಾಗಬೇಕು ಅಂದರೆ 66% ಬಂದರೆ ಕ್ವಾಲಿಫೈ ಲೆಕ್ಕ. ಇದು ಕ್ವಾಲಿಫೈ ಆದರೆ ಮಾತ್ರ GS ಪೇಪರ್ ವ್ಯಾಲ್ಯೂ ಆಗೋದು. ಅದಕ್ಕೋಸ್ಕರ ಇದಕ್ಕೂ ಕೂಡ ರಿಷಿಯಸ್ ಉಂಟು. ಇದ್ರ ಕ್ವಾಲಿಫೈ ಆದರೆ ಒಂದು ವೇಳೆ GSದು ವ್ಯಾಲ್ಯೂ ಆಗುತ್ತೆ. GSಲ್ಲಿ ಕಟ್ ಆಫ್ ಬೇಸ್ ಮೇಲೆ ಕ್ಯಾಟಗರಿ ವೈಸ್ ಅವರು ಮೇನ್ಸು ಸೆಲೆಕ್ಷನ್ ಆಗಿಸ್ತಾರೆ 1:10 ಅಂದರೆ ಈಗ 933 ಪೋಸ್ಟ್ ಇದ್ದರೆ 1:3 ಅಂದರೆ 9,033 ಜನ ಕ್ವಾಲಿಫೈ ಆಯ್ತಾರೆ ಮೇನ್ಸ್ಗೆ. ಸೊ ಮೇನ್ಸಲ್ಲಿ ಕ್ವಾಲಿಫೈ ಆದವರು 1:3 ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗ್ತಾರೆ. ಹಂಗೆ